Hello students, good afternoon to everyone. Students, ಈ ಒಂದು ಕ್ಲಾಸಲ್ಲಿ ನಾವು ಸೆಷನ್ ನಂಬರ್ 6 ಇದು. ಈ ಒಂದು ಕ್ಲಾಸಲ್ಲಿ ನಾನು ಯಾವ ಥರ ನಾವು ಅಸೆಸಬಲ್ ವ್ಯಾಲ್ಯೂ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಲಾಸ್ಟ್ 4 ಸೆಷನ್ನಲ್ಲಿ ನಾನು ನಿಮಗೆ ಅಸೆಸಬಲ್ ವ್ಯಾಲ್ಯೂ ಮಾಡ್ಕೊಳ್ಳೋದನ್ನು ನಾನು ಹೇಳಿಕೊಟ್ಟಿದ್ದೆ. ಅಸೆಸಬಲ್ ವ್ಯಾಲ್ಯೂ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ಸ್ ಡ್ಯೂಟಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಅದು ವರ್ಕೌಟ್ ಮಾಡಿಸ್ತೀನಿ. ಸದ್ಯಕ್ಕೆ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಒನ್ ಬೈ ಒನ್. ನೋಡಿ, ಹಿಂದಿನ ಕ್ಲಾಸಸಲ್ಲಿ ಫಸ್ಟು ಸೆಷನ್ಸಲ್ಲಿ ನಾನು ಫಸ್ಟ್ 2 ವಿಡಿಯೋ ಸೆಷನ್ಸಲ್ಲಿ ಹೇಳಿದ್ದೆ. ಫಾರ್ ಎಕ್ಸಾಂಪಲ್, ಇಫ್ ಎನಿ ಇಂಪೋರ್ಟರ್ ಎಕ್ಸ್ಪೋರ್ಟ್ಸ್ ಗುಡ್ಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ನಾವೇನು ಮಾಡ್ತೀವಿ, ಕಾಸ್ಟ್ ಆಫ್ ಗುಡ್ಸ್ ಅಂತ ನಾವು ಇನ್ನರ್ ಕಾಲಮಲ್ಲಿ ತೊಗೊಳ್ತೀವಿ, ಅದೇ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ಸು, ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಇಂಪೋರ್ಟರು, ಮತ್ತು ಫ್ರೈಟ್ ಚಾರ್ಜಸ್ಸು, ಇನ್ಶೂರೆನ್ಸ್ ಅದೆಲ್ಲ ಆ್ಯಡ್ ಮಾಡಿ ಲಾಸ್ಟಲ್ಲಿ ನಾವೇನು ಮಾಡ್ತೀವಿ, CIF ವ್ಯಾಲ್ಯೂ ಬರುತ್ತೆ. ಆ CIF ವ್ಯಾಲ್ಯೂಗೆ ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆಮೇಲೆ ನಾವು ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ. ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದೆ, ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಇಂಟು ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸು, ಅದ್ರ ಪ್ರಕಾರ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಇನ್ನು ನೆಕ್ಸ್ಟ್ ಸೆಷನಲ್ಲಿ ಡೈರೆಕ್ಟಾಗಿ FOBನೇ ಕೊಟ್ಬಿಡ್ತಾ ಇದ್ದ. ಡೈರೆಕ್ಟು FOB ಅಂತಂದರೆ ಫ್ರೈಟ್ ಆನ್ ಬೋರ್ಡ್ ಅಂತ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಫ್ರೈಟ್ ಆನ್ ಬೋರ್ಡ್ ಅಂತ ಡೈರೆಕ್ಟಾಗಿ ನಾವು ತೊಗೊಳ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟು, ಪ್ಯಾಕಿಂಗ್ ಚಾರ್ಜಸ್ಸು ಅಥವಾ ಬೇರೆ ಏನೋ ಒಂದು ಎಕ್ಸ್ಪೆಂಡಿಚರು, ಲೋಕಲ್ ಏಜೆಂಟ್ಸ್ ಕಮಿಷನ್ ಬೇರೆ ಏನೋ ಕೊಟ್ಟಿದ್ದು ಅದನ್ನು ನಾವಲ್ಲೇ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ನಾವು ಅಸೆಸಬಲ್ ವ್ಯಾಲ್ಯೂ ಕಂಪ್ಲೀಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕೆಲವೊಂದು ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಕೂಡ ನಾನು ಹೇಳಿದ್ದೆ. ನೆಕ್ಸ್ಟ್, ಸೊ ಈ ಒಂದು ಕ್ಲಾಸಲ್ಲಿ ನಮಗೆ ಏನು ಕೊಟ್ಟಿರ್ತಾನೆ ಅಂದರೆ CIF ವ್ಯಾಲ್ಯೂ ಕೊಟ್ಟಿರ್ತಾನೆ. CIF ವ್ಯಾಲ್ಯೂ ಅಂತಂದರೆ ಕಾಸ್ಟ್, ಇನ್ಶೂರೆನ್ಸ್ ಆ್ಯಂಡ್ ಫ್ರೈಟ್. ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದೆ FOB ಕೊಟ್ಟಿರ್ತಾ ಇದ್ದ ಅಂತ. ಇದು ಇನ್ನೊಂದು ನೆಕ್ಸ್ಟ್ ಫಾರ್ವರ್ಡ್ ಸ್ಟೆಪ್. ಈ ನೆಕ್ಸ್ಟ್ ಸ್ಟೆಪ್ ಆನ್ಸರ್ ಕೊಟ್ಬಿಟ್ಟಿರ್ತಾನೆ. ಸೊ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ CIF ಕೊಟ್ಟಾಗ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ಈ ಒಂದು ಸೆಷನಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ನಿಮಗೆ 6 ಮಾರ್ಕ್ಸ್ ಕೇಳ್ತಾನೆ. ಇದು ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದ್ರ ಜೊತೆಗೆ ನಿಮಗೆ 14 ಮಾರ್ಕ್ಸ್ ಅಂತ ಹೇಳ್ತೀವಿ. ಫಸ್ಟು ಒನ್ ಬೈ ಒನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕನ್ಸೈನ್ಮೆಂಟ್ ಈಸ್ ಇಂಪೋರ್ಟೆಡ್ ಬೈ ಏರ್ in December 2017. So very specifically he is telling that he has imported certain goods in the form of consignment through air ಅಂತ ಹೇಳಿದ್ದೇನೆ. ಏರ್ ಅಂತ ಹೇಳಿಬಿಟ್ರೆ ನಾವೇನು ಮಾಡ್ತೀವಿ, 20% ಆಫ್ FOB ಆರ್ ಆ್ಯಕ್ಚುಯಲ್ ಅಮೌಂಟ್ ಆಫ್ FOB. ಸೊ ಇದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ನಾವಿಲ್ಲಿ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ CIF ಪ್ರೈಸ್. ನೋಡಿ, ಇಲ್ಲಿ CIF ಪ್ರೈಸ್ ಆಲ್ರೆಡಿ ಅವನು ಕೊಟ್ಬಿಟ್ಟಿದ್ದಾನೆ, US ಡಾಲರ್ಸು. ಸೊ 1000 CIF US ಡಾಲರ್ಸ್ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಈ ಥರ ಕೊಟ್ಬಿಟ್ರೆ ನಾವೇನು ಮಾಡ್ಕೊಳ್ಬೇಕು, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏರ್ ಫ್ರೈಟ್ ಕೊಟ್ಟಿಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ಮಲ್ಟಿಪ್ಲೈ ಮಾಡಿದವನು ನಡೀತಾ ಇತ್ತು. ಇಲ್ಲಿ ಏನು ಮಾಡಿಬಿಟ್ಟು ಅವನು ಏರ್ ಫ್ರೈಟ್ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಈ 1000 US ಡಾಲರ್ನಲ್ಲಿ ಏರ್ ಫ್ರೈಟು ಆ್ಯಕ್ಚುಯಲ್ ಅಮೌಂಟು ಅವ್ನ ರೂಲ್ ಪ್ರಕಾರ ತೊಗೊಂಡಿದ್ದಾನ ಅಥವಾ ಅವನು ಆ್ಯಕ್ಚುಯಲ್ ಅಮೌಂಟೇ ತೊಗೊಂಡ್ಬಿಟ್ಟಿದ್ದಾನೆ. ಅದನ್ನು ನಾವು ಕಂಡುಹಿಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, CIF ವ್ಯಾಲ್ಯೂ ತೊಗೊಂಡ್ಬಿಟ್ಟು ಅದರಿಂದ ಲೆಸ್ ಈ ಆ್ಯಕ್ಚುಯಲ್ ಫ್ರೈಟು ಮತ್ತು ಇನ್ಶೂರೆನ್ಸ್ ಮಾಡಿ ಆಮೇಲೆ FOB ಬರುತ್ತೆ. ಆಮೇಲೆ ನಮ್ಮ ಪ್ರಕಾರ ನಾವೇನು ಮಾಡ್ತೀವಿ, ಆ್ಯಕ್ಚುಯಲ್ ಫ್ರೈಟು ಮತ್ತು ಇನ್ಶೂರೆನ್ಸು ತೊಗೊಳ್ತೀವಿ. ಸೊ ಸರಿಯಾದ ರೀತಿಯಲ್ಲಿ ಅವನು ಕ್ಯಾಲ್ಕುಲೇಟ್ ಮಾಡಿದ್ದಾನ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಇಲ್ಲಿ ಟೆಸ್ಟ್ ಮಾಡ್ತೀವಿ. ಹುಷಾರಾಗಿರ್ಬೇಕು ನೀವಿಲ್ಲ. ಏರ್ ಫ್ರೈಟ್ ಅಂತ ಬಂದುಬಿಟ್ರೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯು ಆರ್ ಗೋಯಿಂಗ್ ಟು ಟೇಕ್ CIF $1000. ಫೈನ್. ನೋಡಿ, ಫ್ರೈಟ್ ಅವನೇ ಕೊಟ್ಬಿಟ್ಟಿದ್ದಾನೆ $320 US. ಇದು ಆ್ಯಕ್ಚುಯಲ್ ಫ್ರೈಟು. ಇದನ್ನು ಮತ್ತೆ 20% ಆಫ್ FOB ಕೊಟ್ಟಿಲ್ಲ. ಅದನ್ನು ನಾವೇನು ಮಾಡ್ತೀವಿ, ಫಸ್ಟ್ FOBಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. FOB ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ 20% ಆಫ್ FOB ಮತ್ತು $320 US. ಅದಕ್ಕೆರಡು ಕಂಪೇರ್ ಮಾಡಿ ನಾವು ಕಡಿಮೆ ಯಾವುದಿದೆ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ತೊಗೊಳ್ಬೇಕಾಗತ್ತೆ. ಅದನ್ನು ನಾನು ನಿಮಗೆ ಮಾಡ್ತೀನಿ. ಇನ್ಶೂರೆನ್ಸ್ ಕಾಸ್ಟ್ ವಾಸ್ ಆಲ್ರೆಡಿ ಗಿವನ್ $35 US. ನೋಡಿ, ಹಾಗಾಗಿ ಅವ್ನು ಡೈರೆಕ್ಟಾಗಿ ಇನ್ಶೂರೆನ್ಸ್ ಕೊಟ್ಟಿದ್ದಾನೆ. ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಯು ಟೇಕ್ ಆ್ಯಸ್ ಇಟ್ ಈಸ್. ಇನ್ಶೂರೆನ್ಸು $35 ಅಂತ ಇರುತ್ತೆ. ಡೈರೆಕ್ಟಾಗಿ ನಾವಿಲ್ಲಿ 35 ಇಲ್ಲಿ ತೊಗೊಳ್ಬೇಕು. ನೆಕ್ಸ್ಟು ಎಕ್ಸ್ಚೇಂಜ್ ರೇಟ್ಸ್ ಆ್ಯಸ್ ಫಾಲೋಸ್. ಎಕ್ಸ್ಚೇಂಜ್ ರೇಟ್ಸ್ ಗಿವನ್ ಬೈ ದ ಡಿಫ್ರೆಂಟ್ ಅಥಾರಿಟೀಸ್, ಬಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ದಟ್ ಎಕ್ಸೈಸ್ ರೈಟ್ ವಿಚ್ ಇಸ್ ರಿಲೆವೆಂಟ್ ಟು ಅಸ್. ನಮಗೆ ಯಾವುದು ರಿಲೆವೆಂಟ್ ಇರುತ್ತೋ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ರಿಲೆವೆಂಟ್ ಇಲ್ಲ, ಅದನ್ನು ನಾವು ತಗೊಳ್ಬಾರ್ದು. ನೆಕ್ಸ್ಟ್ ಆಮೇಲೆ ಇಂಟರ್ ಬ್ಯಾಂಕ್ ಕ್ಲೋಸಿಂಗ್ ರೇಟ್, ಇದು ಕೂಡ ನಮಗೆ ಪ್ರಾಪರ್ ಅಥಾರಿಟಿ ಇಲ್ಲ. ಹಾಗಾಗಿ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಇವನ್ ದಿಸ್ ಆಲ್ಸೋ. ನೆಕ್ಸ್ಟ್, ರೇಟ್ ನೋಟಿಫೈಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್
ಅಂಡರ್ ಸೆಕ್ಷನ್ 14 ಸಬ್ಸೆಕ್ಷನ್ 3 ಎ ಕ್ಲಾಸ್ ಎ ಆಫ್ ಕಸ್ಟಮ್ಸ್ 69 rupees 55. ಇದನ್ನು ನಾವೇನು ಮಾಡ್ತೀವಿ ತೊಗೊಳ್ಬೇಕಾಗತ್ತೆ. ಸೊ 69 into 55 is our ವ್ಯಾಲ್ಯೂಡ್ ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಅವರ್ ಅಪ್ರೋಪ್ರಿಯೇಟ್ ಅಥಾರಿಟಿ ಅಂತ ಹೇಳ್ತೀವಿ. ಇದನ್ನು ನಾವು ತಗೊಳ್ಬೇಕಾಗತ್ತೆ. ರೇಟ್ ಅಟ್ ವಿಚ್ ಬ್ಯಾಂಕ್ ಹ್ಯಾಸ್ ರಿಯಲೈಸ್ ದ ಪೇಮೆಂಟ್. ನೋಡಿ, ದ ರೇಟ್ ಅಟ್ ವಿಚ್ ದ ಬ್ಯಾಂಕ್ ಹ್ಯಾಸ್ ರಿಯಲೈಸ್ ದ ಪೇಮೆಂಟ್, ಇದು ನಮಗೆ ಕೂಡ ಬೇಕಾಗಿಲ್ಲ. ನಮಗೆ ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಕಸ್ಟಮ್ಸ್ ಅಷ್ಟಿದ್ರೆ ನಮಗೆ ಸಾಕು, ಬೇರೆದಿಲ್ಲ ನಮಗೆ ಬೇಕಾಗಿಲ್ಲ, ಇರ್ರಿಲೆವೆಂಟ್. ದರ್ಫೋರ್ ವಿ ಹ್ಯಾವ್ ಬಿನ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕಸ್ಟಮ್ಸ್. ಕಸ್ಟಮ್ಸನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟ. ಸೊ ಇವಾಗ ನಾವೇನು ಮಾಡ್ತೀವಿ ಇಲ್ಲಿ, ಇವಾಗ ನಾನು ನಿಮಗೆ ಪ್ರಾಬ್ಲಮನ್ನು ನಾನು ನಿಮಗೆ ವರ್ಕೌಟ್ ಮಾಡ್ತೀನಿ. ಇಟ್ಸ್ ವೆರಿ ಸಿಂಪಲ್ ಟು ವರ್ಕೌಟ್ ದಿಸ್. ನೆಕ್ಸ್ಟ್ ಫಸ್ಟ್ ಸೊಲ್ಯೂಷನ್, ಐ ಹ್ಯಾವ್ ಡ್ರಾನ್ ದಿ ಟೇಬಲ್ ಹಿಯರ್. ಸೊ ಆಸ್ ಪರ್ ದ ಟೇಬಲ್ ಐ ಆಮ್ ಗೋಯಿಂಗ್ ಟು ವರ್ಕೌಟ್ ದಿಸ್ ಸೊಲ್ಯೂಷನ್. ಕಂಪ್ಯೂಟೇಷನ್ ಆಫ್ ಅಸೆಸ್ಮೆಂಟ್ ವ್ಯಾಲ್ಯೂ, ಪರ್ಟಿಕ್ಯುಲರ್ಸ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಅಥವಾ ವ್ಯಾಲ್ಯೂ ಇನ್, ಇಲ್ಲೇ ಡಾಲರ್ಸ್ ಅಂತಾನು ಹಾಕ್ಕೊಳ್ಬೋದು, ವ್ಯಾಲ್ಯೂ ಇನ್ INR. ಸೊ ಇಂಡಿಯನ್ ಸಿಂಬಲ್ ಕೂಡ ನಾವಿಲ್ಲೇ ಹಾಕ್ಕೊಳ್ಬೋದು. ನೋಡಿ, ಈ ಥರ ಕೊಟ್ಬಿಟ್ರೆ ನಾವೇನು ಮಾಡ್ಕೊಳ್ಬೇಕು, ಡೈರೆಕ್ಟಾಗಿ ಅವನು CIF ಕೊಟ್ಟಿದ್ದಾನೆ. ದೆನ್ ಯು ಹ್ಯಾವ್ ಟು ಟೇಕ್ ಆ್ಯಸ್ ಇಟ್ ಈಸ್ CIF ಅಂತ ತೊಗೊಳ್ಬೇಕು ನೀವು ಇಲ್ಲಿ. CIF ವಿದಿನ್ ಬ್ರಾಕೆಟ್ ಕಾಸ್ಟ್, ಇನ್ಶೂರೆನ್ಸ್ ಆ್ಯಂಡ್ ಫ್ರೈಟ್. ಸೊ ಯು ಟೇಕ್ ಆ್ಯಸ್ ಇಟ್ ಈಸ್ ಕಾಸ್ಟ್, ಇನ್ಶೂರೆನ್ಸ್ ಆ್ಯಂಡ್ ಫ್ರೈಟ್. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಏರ್ ಫ್ರೈಟ್ ಅಂತ ಬಂದ್ಬಿಟ್ರೆ ಅದು ಸ್ವಲ್ಪ ನೀವು ಇಲ್ಲಿ ಹುಷಾರಾಗಿರಬೇಕು. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ನೆಕ್ಸ್ಟ್, ಸೊ ಅಮೌಂಟ್, ವಾಟ್ ಎವರ್ ದ ಅಮೌಂಟ್ ಯು ಹ್ಯಾವ್ ಟು ಟೇಕ್ ಕೇರ್. $1000 ಹೇಳಿದೆ, ದೆನ್ ಯು ಟೇಕ್ ಆ್ಯಸ್ ಇಟ್ ಈಸ್ $1000. ನೆಕ್ಸ್ಟ್, ಇದರಲ್ಲಿ ನಾವೇನು ಮಾಡ್ಕೊಳ್ಬೇಕಂತಂದರೆ, CIF ಅಲ್ಲಿ ಆಲ್ರೆಡಿ ಇನ್ಶೂರೆನ್ಸು ಮತ್ತು ಫ್ರೈಟ್ ಇನ್ಕ್ಲೂಡ್ ಆಗಿದೆ. ಅದರಲ್ಲಿ ನಾವೇನು ಮಾಡ್ತೀವಿ, ಹಾಗಾಗಿ ಲೆಸ್ ಅಂತ ನಾವೇನು ಮಾಡ್ತೀವಿ, ಈ ಎಷ್ಟು ಇನ್ಕ್ಲೂಡ್ ಆಗಿರುತ್ತೆ ಫ್ರೈಟು ಮತ್ತು ಇನ್ಶೂರೆನ್ಸು, ಅದನ್ನು ನಾವಿಲ್ಲಿ ಫಸ್ಟು ಲೆಸ್ ಮಾಡ್ಕೊಳ್ತೀವಿ. ಆಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀನಿ ನಮ್ಮ ಪ್ರಕಾರ. ನಾವು ಫಸ್ಟ್ ಅವನೇನು ಮಾಡ್ತಿದ್ದಾನೆ, ಫಸ್ಟ್ ಫ್ರೈಟ್ ಇದ್ದಾನೆ, ನಂಬರ್ 1 ಫ್ರೈಟ್, ಏರ್ ಫ್ರೈಟ್ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ದೆನ್ ಯು ಟೇಕ್ ಆ್ಯಸ್ ಇಟ್ ಈಸ್ ಏರ್ ಫ್ರೈಟ್, ಅಷ್ಟೇ ತೊಗೊಳ್ಳಿ ನೀವು ಏರ್ ಫ್ರೈಟು. ಫಸ್ಟು ಲೆಸ್ ಮಾಡ್ಕೊಳ್ಳೋಣ. ಅದು ಏರ್ ಫ್ರೈಟ್ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ, $320. ದೇರ್ಫೋರ್ ಯು ಟೇಕ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನಂಬರ್ 2, CIF ಅಲ್ಲಿ ಏನು ಲೆಸ್ ಮಾಡ್ಬೇಕು, ತಿರ್ಗ ನಾವು ಇನ್ಶೂರೆನ್ಸನ್ನು ನಾವು ಲೆಸ್ ಮಾಡ್ಕೊಳ್ಬೇಕಾಗತ್ತೆ. ದೇರ್ಫೋರ್ ಸಬ್ಟ್ರಾಕ್ಟ್ ಈವನ್ ದಿಸ್ ಆಲ್ಸೋ. ಸೊ ಹೌ ಮಚ್ ವಿ ಫೌಂಡ್ ಹಿಯರ್, $35 ವಿ ಫೌಂಡ್ ಹಿಯರ್. ಸೊ ಹಾಗಾಗಿ ನಾವೇನು ಮಾಡಬೇಕಿಲ್ಲಿ, 1000ಇಂದ 320 ಮತ್ತು ಇದು ಎರಡನ್ನು ನಾವಿಲ್ಲಿ ಲೆಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಫ್ ಯು ಡಿಡಕ್ಟ್ ದಿಸ್, ವಿ ಆರ್ ಗೋಯಿಂಗ್ ಟು ಗೆಟ್ ವೆರಿ ಸಿಂಪಲ್, 1000 ಲೆಸ್ ಮಾಡ್ಕೊಂಡು ನಾವಿಲ್ಲಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀವು ಫಾರ್ಮುಲಾ ಕೂಡ ನಾವಿಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಸೊ ಯಾವ್ದು ನಿಮಗೆ ಈಸಿ ಆಗುತ್ತೆ ಅದನ್ನು ನಾವಿಲ್ಲಿ ತೊಗೊಳ್ಬೋದು. 1000ಅಲ್ಲಿ -320 -35 ನೀವು ಲೆಸ್ ಮಾಡ್ಕೊಳ್ಳಿ, ಅಥವಾ ಡೈರೆಕ್ಟಾಗಿ ನೀವು ಫಾರ್ಮುಲಾ ಯೂಸ್ ಮಾಡಿ ನೀವು ಮಾಡ್ಕೊಳ್ಬೋದು. ಸೊ ವಿ ಫೌಂಡ್ 645 ನಾವೇನಂತ ಹೇಳ್ತೀವಿ, ಫ್ರೀ ಆನ್ ಬೋರ್ಡ್ ಅಂತ ಹೇಳ್ತೀವಿ, ಫ್ರೈಟ್ ಆನ್ ಬೋರ್ಡ್ ಅಂತ ಹೇಳ್ತೀವಿ. ಇದಕ್ಕೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಗಿವ್ ದಿ ಕಲರ್ ಫಾರ್ ದಿಸ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ನಿಮಗೆ ಕಲರನ್ನು ಕೊಡ್ತಾ ಇದ್ದೀನಿ, ಫ್ರೈಟ್ ಆನ್ ಬೋರ್ಡ್. ಇದು ನಮಗೆ ಆ್ಯಕ್ಚುಯಲ್ FOB. ಇವಾಗ ನಾವೇನು ಮಾಡ್ತೀವಿ, ಆಮೇಲೆ ಆ್ಯಡ್ ಮಾಡೋದು ನಾವಿಲ್ಲಿ, ಆ್ಯಡ್. ಸೊ ಮೊದಲು ಫಾರ್ಮುಲಾ ಥರ ಫಸ್ಟ್ ನಾವೇನು ಮಾಡ್ತೀವಿ, ಆ್ಯಡ್ 1, ನಂಬರ್ 1 ಫಸ್ಟ್ ಬಂದ್ಬಿಟ್ಟು ಫ್ರೈಟ್, ಏರ್ ಫ್ರೈಟ್ ಅಂತ ಹೊರಬಿಟ್ಟಿದ್ದಾನೆ. ಸೊ ಏರ್ ಫ್ರೈಟ್ ಅಂತ ಹೇಳ್ಬಿಟ್ರೆ ವಿ ಹ್ಯಾವ್ ಟು ಕಂಪೇರ್ ವಿಚ್ ಎವರ್ ಈಸ್ ಲೋಯರ್ ಅಂತ ನಾನು ನಿಮಗೆ ಹೇಳಿದ್ದೀನಿ ಮೊದಲೇ. ಸೊ ಅದ್ರ ಪ್ರಕಾರ ನಾವಿಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಆರ್ ಇದನ್ನು ಮತ್ತು ಯಾವುದನ್ನು ಕಂಪೇರ್ ಮಾಡ್ಕೊಳ್ಬೇಕು ನಾವಿಲ್ಲೇ, ಆರ್. ನಂಬರ್ 2 ಆ್ಯಕ್ಚುಯಲ್ ಫ್ರೈಟ್, ಇದು ಬಂದ್ಬಿಟ್ಟು 20% ಆಫ್ FOB ಇಲ್ಲಿ. ಸೊ ವಿ ಹ್ಯಾವ್ ಟು ಟೇಕ್ 20% ಆಫ್ FOB ನಮಗೆ ಬಂದಿದ್ದ ಜಸ್ಟ್ ಈಗ ತಾನೇ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಯು ಟೇಕ್ ಆ್ಯಸ್ ಇಟ್ ಈಸ್ 20% ಆಫ್ FOB. ಸೊ ನಮಗೆ ವೆರಿ ಸಿಂಪಲ್ ಹಿಯರ್, 20% ಆಫ್ FOB ನಮಗೆ ಎಷ್ಟು ಬರುತ್ತೆ, 64 ಬರುತ್ತೆ. ಹಾಗಾಗಿ ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಕ್ಯಾಲ್ಕುಲೇಟರ್, ಅಂದರೆ ನಿಮ್ಮಲ್ಲಿ ನೀವು ಮಾಡ್ಕೊಳ್ಬೋದಲ್ಲಿ 320 into 20%, ಯು ಆರ್ ಗೋಯಿಂಗ್ ಟು ಗೆಟ್ $64 ಅಂತ ನಾವಿಲ್ಲಿ ಹೇಳ್ತೀವಿ. $64.
$64 ಆ್ಯಕ್ಚುಯಲ್ ಫ್ರೈಟ್ ಏನು ಮಾಡಿದ್ದಾನೆ ಅವನು ಎಷ್ಟು ಕೊಟ್ಟಿದ್ದಾನೆ $320 ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಅವನು ಜಾಸ್ತಿ ತೋರಿಸಿದ್ದಾನೆ. ಸೊ 20% ಆಫ್ FOB ಎಷ್ಟು ಬರುತ್ತೆ ಅಲ್ಲಿ, ಎಕ್ಸ್ಕ್ಯೂಸ್ ಮಿ ಸಾರಿ ಮಿಸ್ಟೇಕ್ ಆಗಿದೆ. FOB ಇಲ್ಲಿ ಬಂದ್ಬಿಟ್ಟು 645 ಇಂಟು 20% ತೊಗೋಬೇಕು, ತಪ್ಪು ಮಾಡಿದ್ದೀನಿ ಇಲ್ಲಿ, ಎಕ್ಸ್ಕ್ಯೂಸ್ ಮಿ ಸಾರಿ ಫಾರ್ ಮಿಸ್ಟೇಕ್. 645 ಇಂಟು 20% ಇಂಟು 20% 129 ಬರುತ್ತೆ, $129 ಬರುತ್ತೆ. ಸೊ ಹಾಗಾಗಿ 20% ಆಫ್ FOB ಮತ್ತು ಆ್ಯಕ್ಚುಯಲ್ ಫ್ರೈಟ್ ಎರಡಕ್ಕೂ ಕಂಪೇರ್ ಮಾಡಿ ನಾವೇನು ಮಾಡ್ತೀವಿ, ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳ್ತೀವಿ. ಸೊ 129 ಈಸ್ ಟು ಬಿ ಕನ್ಸಿಡರ್ಡ್. ಸೊ ಹಾಗಾಗಿ ನಮಗೆ ಫ್ರೈಟ್ ಎಷ್ಟು ಬರುತ್ತೆ ಅಲ್ಲಿ, ವಿ ಹ್ಯಾವ್ ಟು ಟೇಕ್ 129. ಆಮೇಲೆ ನಂಬರ್ 2 ಇನ್ಶೂರೆನ್ಸ್ ಕೊಟ್ಟಿದ್ದಾನೆ, ಇಲ್ಲಿ ತೊಗೊಳ್ತೀನಿ ಅಲ್ಲಿ ನಂಬರ್ 2 ಅಂತ ಇಲ್ಲಿ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸು ಎಷ್ಟು ಕೊಟ್ಟಿದ್ದಾನೆ ಡೈರೆಕ್ಟ್ ಆಗೋದನ್ನು ನಾವಿಲ್ಲಿ ತೊಗೊಳ್ಳೋಣ. ಇಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ ಇನ್ಶೂರೆನ್ಸು, ಇದಕ್ಕೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಯು ಹ್ಯಾವ್ ಟು ಟೇಕ್ ಆ್ಯಸ್ ಇಟ್ ಈಸ್ 35. ನೆಕ್ಸ್ಟ್ ಸೊ ಇದನ್ನು ನಾವಿಲ್ಲಿ ಟೋಟಲ್ ಮಾಡೋಣ, ಬೇರೆ ಏನೂ ಕೊಟ್ಟಿಲ್ಲ ಅವನು. ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ಯಾಕಿಂಗು ನಥಿಂಗ್ ಈಸ್ ಗಿವನ್. ಸೊ ನೆಕ್ಸ್ಟ್ 645 ಮತ್ತು ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಇಲ್ಲಿ, ನಾನು ಏನು ಮಾಡ್ತೀನಿ ಇಲ್ಲಿ ಸಮ್ ಮಾಡ್ತೀನಿ, 809 ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆ್ಯಕ್ಚುಯಲ್, ಇದು ಒರಿಜಿನಲ್ ನಮಗೆ CIF ಅಥವಾ ಅಸೆಸಬಲ್ ವ್ಯಾಲ್ಯೂ ನಾವಿಲ್ಲಿ ಹೇಳ್ತೀವಿ. ನೋಡಿ ಅವನು ಕ್ಯಾಲ್ಕುಲೇಟ್ ಮಾಡಿದ್ದಾನೆ, ಆ ಕ್ಯಾಲ್ಕುಲೇಟ್ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, 1 ಸೆಕೆಂಡ್. ನೋಡಿ ಅವ್ನು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ಎಷ್ಟು ಬರುತ್ತೆ, 1000 ಇದೆ. ನಾವು ಆ್ಯಕ್ಚುಯಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ 809. ಸೊ ಹಾಗಾಗಿ ಅವ್ನು ಕ್ಯಾಲ್ಕುಲೇಟ್ ಮಾಡೋದು ತಪ್ಪು, ಸರಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 809 ಅಂತ ಹೇಳ್ತೀವಿ. CIF ಈಸ್ ಆಲ್ಸೋ ಕಾಲ್ಡ್ ಎಸ್ ಕಾಸ್ಟ್ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಸೆಸಬಲ್ ವ್ಯಾಲ್ಯೂ ಇನ್ US$. ಸೊ ಇದನ್ನು ನಾವು ಇಂಡಿಯನ್ ರುಪೀಸ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್. ಸೊ ಹಾಗಾಗಿ ವೆರಿ ಸಿಂಪಲ್, ಐ ಹ್ಯಾವ್ ಟೋಲ್ಡ್ ಯು ಯೆಸ್ಟರ್ಡೇ. ಇಲ್ಲೇ ಒಂದು ಆಗ್ತೀನಿ, ಇಲ್ಲಿ ಸರಿ. ಅಸೆಸಬಲ್ ವ್ಯಾಲ್ಯೂ ಇನ್ US$ ಅಥವಾ ಇನ್ ಫಾರಿನ್ ಕರೆನ್ಸಿ ಅಂತಾನು ಹಾಕೊಳ್ಳಿ, ಇಂಟು ರೇಟ್ ಆಫ್ ಎಕ್ಸ್ಚೇಂಜ್. ಸೊ ನಮಗೆ ರೇಟ್ ಆಫ್ ಎಕ್ಸ್ಚೇಂಜ್ ಇಲ್ಲೇ ನಮಗೆ ಹಿ ಹ್ಯಾಸ್ ಆಲ್ರೆಡಿ ಸ್ಪೆಸಿಫೈಡ್. ದೆನ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಸೆಸಬಲ್ ವ್ಯಾಲ್ಯೂ ಎಷ್ಟಿದೆ ನಮಗೆ 809. ದೇರ್ಫೋರ್ 809 ತೊಗೊಳ್ತೀನಿ ಇಲ್ಲಿ. ಮತ್ತು ಎಕ್ಸ್ಚೇಂಜ್ ರೇಟ್ ನಾನು ಹೇಳಿದ್ದೆ ನಿಮಗೆ, ನೋಟಿಫೈಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ 69.55. ಇದನ್ನು ನಾನು ತೊಗೊಳ್ತೀನಿ. ದೆನ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಕನ್ವರ್ಟ್ ಇಂಟು ಇಂಡಿಯನ್ ಕರೆನ್ಸಿ ಈಕ್ವಲ್ಸ್ ಟು ಓಕೆ ಫೈನ್. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಫಾರ್ಮುಲಾ ಅಪ್ಲೈ ಆಗ್ತಾಯಿಲ್ಲ, ನೋ ಪ್ರಾಬ್ಲಮ್. 809 ಇಂಟು 69.55. ಸೊ 5,62,265. So we found out the answer, 5,62,265.9 ಬರುತ್ತೆ. ಯು ಮೇಕ್ ಇಟ್ 266 ಅಂತ ತೊಗೊಳ್ಬೋದು ಇಲ್ಲಿ. ಸೊ ದೇರ್ಫೋರ್ ಸೊ ಎಷ್ಟು ಬರುತ್ತೆ ಇಲ್ಲಿ, ವಿ ಕ್ಯಾನ್ 5,62,266 ಅಥವಾ ರೌಂಡ್ ಆಫ್ ಮಾಡ್ಕೊಳ್ಬೋದು ನೀವು ಇಲ್ಲಿ. 5,62,270 ಅಂತ ನೀವು ರೌಂಡ್ ಆಫ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಮಗೆ ರೌಂಡ್ ಆಫ್ ಮಾಡ್ಕೊಳ್ಳೋದು ಮೊದಲೇ ನಾವು ಮಾಡ್ಕೊಳ್ಬೋದು. ಇನ್ಕಮ್ ಟ್ಯಾಕ್ಸಲ್ಲಿ ನಾವು ರೌಂಡ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅಷ್ಟೇ ಬಿಟ್ಟರು ಏನು ತೊಂದರೆ ಇಲ್ಲ. ದೇರ್ಫೋರ್ ದಿಸ್ ಇಸ್ ಕಾಲ್ಡ್ ಆಸ್ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ವಿ ಶುಡ್ ಕ್ಯಾಲ್ಕುಲೇಟ್ ಫಾರ್ 6 marks. ಸೊ ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ರೆ ನಿಮ್ಗೆ ಏನು ಬರುತ್ತೆ, ಸೊ ಯು ವಿಲ್ ಬಿ ಗಿವನ್ ಫಾರ್ 14 marks. ಸೊ ಸ್ಟೂಡೆಂಟ್ಸ್, ಲೆಟ್ ಮೀ ರಿಮೈಂಡ್ ಒನ್ಸ್ ಅಗೇನ್ ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್. ಇವತ್ತಿನ ಕ್ಲಾಸಸ್ಸಲ್ಲಿ ನಾನು ಏನು ಡಿಸ್ಕಸ್ ಮಾಡಿದೆ, CIF ವ್ಯಾಲ್ಯೂ ಕೊಟ್ಟಿರುತ್ತೆ,
ಹಿಂದಿನ ಕ್ಲಾಸಲ್ಲಿ ಎಫ್ ಒ ಬಿ ಕೊಡ್ತಾ ಇದ್ದೆ, ಅದಕ್ಕೆ ನಾವು ಏರ್ ಫ್ರೈಟು ಇನ್ಶೂರೆನ್ಸ್ ತೊಗೊಳ್ತಾ ಇದ್ವಿ ಮತ್ತು ಬೇರೆ ಎಕ್ಸ್ಪೆಂಡಿಚರ್ ತೊಗೊಂಡ್ಬಿಟ್ಟು ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಬಟ್ ಈ ಒಂದು ಕ್ಲಾಸಲ್ಲಿ ಏನು ಕೊಟ್ಟಿದ್ದೆ ನಾನು, ಏರ್ ಫ್ರೈಟ್ ಕೊಟ್ಟಿದ್ದೇನೆ, ಸಿ ಐ ಎಫ್ ಕೊಟ್ಟಿದ್ದಾನೆ. ಸಿ ಐ ಎಫ್ ಕೊಟ್ಬಿಟ್ಟು ಏರ್ ಫ್ರೈಟ್ ಕೊಟ್ಬಿಟ್ಟು ನಾವೇನು ಮಾಡ್ತೀವಿ, ಅವ್ನು ರಾಂಗಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಾನೆ, ಅದರಲ್ಲಿ ನಾವು ಏರ್ ಫ್ರೈಟ್ ಲೆಸ್ ಮಾಡ್ತೀವಿ ಇನ್ಶೂರೆನ್ಸು, ಆಮೇಲೆ ಎಫ್ ಒ ಬಿ ಬರುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ತಿರ್ಗಾ ನಮ್ಮ ಫಾರ್ಮುಲಾ ಪ್ರಕಾರ ನಾವು 20% ಆಫ್ ಎಫ್ ಒ ಬಿ ತೊಗೊಳ್ತೀವಿ, ಆಮೇಲೆ ಏರ್ ಫ್ರೈಟು ಆ್ಯಕ್ಚುಯಲ್ ಫ್ರೈಟ್ ವಿಚ್ ಎವರ್ ಇಸ್ ಲೋಯರ್ ತೊಗೊಳ್ತೀವಿ, ಆಮೇಲೆ ಇನ್ಶೂರೆನ್ಸ್ ತೊಗೊಳ್ತೀವಿ, ಕನ್ವರ್ಟ್ ಮಾಡ್ತೀವಿ. ಇಷ್ಟು ನಿಮಗೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಇದು ಫಸ್ಟ್ ಪ್ರಾಬ್ಲಮ್. ಸೊ ಐ ಹೋಪ್ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಯು ಲುಕ್ ಅಟ್ ದಿ ವೀಡಿಯೋಸ್. ಯಾವುದನ್ನ ಡೌಟ್ ಇದ್ದರೆ ನೀವು ನನಗೆ ಕೇಳ್ಬೋದು. ದಿಸ್ ಇಸ್ ಸೆಷನ್ ನಂಬರ್ 1. ಸರಿ, ಪ್ರಾಬ್ಲಮ್ ನಂಬರ್ 1. ಇದೇ ಥರ ಇವಾಗ ನಾನು ಸೆಕೆಂಡ್ ಪ್ರಾಬ್ಲಮ್ನಲ್ಲಿ ನಾನು ನಿಮಗೆ ವರ್ಕೌಟ್ ಮಾಡ್ತೀನಿ. ಸರಿ, ಸೆಕೆಂಡ್ ಪ್ರಾಬ್ಲಮ್ಮು ಓಕೆ, ಇಲ್ಲಿದೆ ಸೆಕೆಂಡ್ ಪ್ರಾಬ್ಲಮ್ಮು. ಇದು ನಾನು ನಿಮಗೆ ವರ್ಕೌಟ್ ಮಾಡ್ತೀನಿ. ಇದು ತುಂಬ ಸಿಂಪಲ್ ಆಗಿದೆ ನೋಡಿ. ಎ ಕನ್ಸೈನ್ಮೆಂಟ್ ಈಸ್ ಇಂಪೋರ್ಟೆಡ್ ಬೈ ಏರ್, ಅವನೇ ಕೊಟ್ಬಿಟ್ಟಿದ್ದಾನೆ, ಬೈ ಏರ್ ಅಂತ ಅವನಿಗೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಸ್ವಲ್ಪ ಇಲ್ಲಿ ಹುಷಾರಾಗಿರಬೇಕಾಗತ್ತೆ. ಬೈ ಏರ್ ಅಂತ ಕೊಟ್ಟಿದ್ರೆ ಇದನ್ನು ನಾವು 20% ಆಫ್ ಎಫ್ ಒ ಬಿ ಆರ್ ಆ್ಯಕ್ಚುಯಲ್ ಅಮೌಂಟ್ ಆಫ್ ಫ್ರೈಟ್. ಸೊ ವಿ ಹ್ಯಾವ್ ಟು ಕಂಪೇರ್ ಫ್ರಮ್ ದೀಸ್ ಟು. ನೆಕ್ಸ್ಟ್ ಸಿ ಐ ಎಫ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ, $2,500. ಸಿ ಐ ಎಫ್ $2,500 ತೊಗೊಳ್ತೀವಿ. ಅದರಲ್ಲಿ ಏರ್ ಫ್ರೈಟು 600 ಲೆಸ್ ಮಾಡಬೇಕಾಗತ್ತೆ ನಾವಿಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಶೂರೆನ್ಸ್ ಅವನೇ ಕೊಟ್ಟಿದ್ದಾನೆ, 75 ಲೆಸ್ ಮಾಡ್ಕೊಳ್ಬೇಕು. ಎಫ್ ಒ ಬಿ ಬರುತ್ತೆ, ಆಮೇಲೆ ತಿರ್ಗಾ ಬಂದ್ಬಿಟ್ಟು ಫಾರ್ಮುಲಾ ಹಾಕಬೇಕು, ಆ್ಯಕ್ಚುಯಲ್ ಫ್ರೈಟ್ ಆ್ಯಡ್ ಮಾಡಬೇಕು, ಇನ್ಶೂರೆನ್ಸ್ ಆ್ಯಡ್ ಮಾಡ್ಕೊಳ್ಬೇಕು, ಆಮೇಲೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಪ್ರೊಸೀಜರ್ ಇದರಲ್ಲಿರುತ್ತೆ. ಓಕೆ, ಫೈನ್. ಲೆಟ್ ಮಿ ವರ್ಕೌಟ್ ದಿಸ್ ಪ್ರಾಬ್ಲಮ್ ನಾವು. ದಿಸ್ ಆರ್ ವೆರಿ ಸಿಂಪಲ್ ಪ್ರಾಬ್ಲಮ್ಸ್, ಯು ಕ್ಯಾನ್ ವರ್ಕೌಟ್ ಆನ್ ಯುವರ್ ಓನ್ ವಿದೌಟ್ ಎನಿ ಪ್ರಾಬ್ಲಮ್ಸ್. ಸೊ ಐ ಹ್ಯಾವ್ ಡ್ರಾನ್ ದಿಸ್ ಟೇಬಲ್. ಫಸ್ಟ್ ನಾನು ಏನು ಮಾಡ್ತೀನಿ, ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಅಂತ ತೊಗೊಳ್ತಾನೆ. ಇಲ್ಲಿ ಕಾಸ್ಟ್ ಇನ್ಶೂರೆನ್ಸ್ ಆ್ಯಂಡ್ ಫ್ರೈಟ್. ಅಕಸ್ಮಾತ್ ಏರ್ ಫ್ರೈಟ್ ಕೊಟ್ಟಿಲ್ಲ ಅಂತಂದರೆ ಸಿ ಐ ಎಫ್ ವ್ಯಾಲ್ಯೂನು ನಮಗೆ ಅಸೆಸಬಲ್ ವ್ಯಾಲ್ಯೂ. ಏರ್ ಫ್ರೈಟ್ ಕೊಟ್ಟಿದ್ರೆ ಮಾತ್ರ ಈ ಥರ ಮಾಡ್ಕೊಳ್ಬೇಕು. ಏನು ಕೊಟ್ಟಿಲ್ಲ, ಏರ್ ಫ್ರೈಟ್ ಕೊಟ್ಟಿಲ್ಲ, ಬರೀ ಫ್ರೈಟ್ ಕೊಟ್ಟಿದ್ರೆ ಸಿ ಐ ಎಫ್ ವ್ಯಾಲ್ಯೂ ಇಂಟು ಇಂಡಿಯನ್ ರುಪೀಸ್ ಇಂಟು ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಇಂಡಿಯನ್ CBEC ಅಂತ ಮಲ್ಟಿಪ್ಲೈ ಮಾಡಿ ಅಲ್ಲಿಗೆ ನಮಗೆ ಆನ್ಸರ್ ಸ್ಟಾಪ್ ಆಗುತ್ತೆ. ಇಲ್ಲಿ ಏರ್ ಫ್ರೈಟ್ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಏರ್ ಫ್ರೈಟ್ ಎಷ್ಟಿದೆ, ಇಲ್ಲಿ $2,500 ಇದೆ. ದೆನ್ ಐ ಹ್ಯಾವ್ ಟೇಕನ್ ಆ್ಯಸ್ ಇಟ್ ಈಸ್. ಏರ್ ಫ್ರೈಟ್ ಅಂದರೆ ಕೊಟ್ಟಿದ್ರೆ ನಾವು ಇಷ್ಟು ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಲೆಸ್. ಸೊ 1 by 1 ನಂಬರ್ 1 ಏರ್ ಫ್ರೈಟ್ ಅಂತಾನೆ ಬರಿತೀನಿ ನಾನು. ಏರ್ ಫ್ರೈಟು ಅವ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದಾನೋ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಲೆಸ್ ಮಾಡ್ಕೊಳ್ತೀವಿ. ಇಲ್ಲಿ ವಾಟ್ ಈಸ್ ದ ಅಮೌಂಟ್ ವಿ ಫೌಂಡ್ ಹಿಯರ್? ಏರ್ ಫ್ರೈಟ್ $600 ಅಂತ ಕೊಟ್ಟಿದ್ದಾನೆ. ಐ ಹ್ಯಾವ್ ಟೇಕನ್ ಹಿಯರ್ ಆ್ಯಂಡ್ ದೆನ್ ಐ ಆಮ್ ಟೇಕಿಂಗ್ ಒನ್ಸ್ ಅಗೇನ್ ಇನ್ಶೂರೆನ್ಸ್ ಕೊಟ್ಟಿದ್ದಾನೆ. ಸೊ ಇನ್ಶೂರೆನ್ಸ್ ಆಲ್ರೆಡಿ ಲೆಸ್ ಮಾಡಿದ್ದಾನೆ, ಅದಿಷ್ಟು ಲೆಸ್ ಮಾಡಿದ್ದೆ, $75 ಕೊಟ್ಟಿದ್ದಾನೆ. ಅದನ್ನು ನಾವಿಲ್ಲಿ ಲೆಸ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇಲ್ಲಿ, ಸೊ 2,500ನಲ್ಲಿ ನಾವು ಈ ಒಂದು ಎರಡು ಅಮೌಂಟನ್ನು ನಾವಿಲ್ಲಿ ಲೆಸ್ ಮಾಡ್ತೀವಿ. ಸೊ ಐ ಆಮ್ ಯೂಸಿಂಗ್ ದಿಸ್ ಕ್ಯಾಲ್ಕುಲೇಟರ್. 2,500 ಮೈನಸ್ 675 ನಮ್ಗೆ ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ, 1,875 ಬರುತ್ತೆ. ಸೊ 1,875 ನಮ್ಗೆ ಏನಂತ ಹೇಳ್ತೀವಿ, ಸರಿ 1,825 ಬರುತ್ತೆ. 1,825 ಈಸ್ ಕಾಲ್ಡ್ ಆಸ್ ಎಫ್ ಒ ಬಿ. ಎಫ್ ಒ ಬಿ ನಾವು ನಮಗೆ ಸಿಕ್ತು. ಎಫ್ ಒ ಬಿ ನಮ್ಗೆ ಏನು ಬೇಕಾಗುತ್ತೆ, ಫ್ರೈಟ್ ಆ್ಯಕ್ಚುಯಲ್ ಫ್ರೈಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 20% ಆಫ್ ಎಫ್ ಒ ಬಿ ಮಾಡಬೇಕಲ್ಲ, ಅದಕ್ಕೆ ನಮಗೆ ಇದು ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ವಿ ಫೌಂಡ್ ಔಟ್ ಎಫ್ ಒ ಬಿ. ಇವಾಗ ಆ್ಯಡ್, ದೆನ್ ಅದರಲ್ಲಿ ನಂಬರ್ 1 ಏರ್ ಫ್ರೈಟು. ಏರ್ ಫ್ರೈಟ್ ದಟ್ ಈಸ್ 20% ಆಫ್ ಎಫ್ ಒ ಬಿ. ಎಫ್ ಒ ಬಿ ನಮ್ಗೆ ಈಗ ತಾನೇ ನಾವು ಕಂಡುಹಿಡಿದ್ವಿ. ವಿ ಹ್ಯಾವ್ ಟು ಟೇಕ್ ಇದರಲ್ಲಿ ವಿಚ್ ಎವರ್ ಈಸ್ ಲೋಯರ್. ಸೊ ಐ ಆಮ್ ಗೋಯಿಂಗ್ ಟು ಸಿ ದಿಸ್ ವಿಚ್ ಎವರ್ ಈಸ್ ಲೋಯರ್. ಎರಡರಲ್ಲಿ ಯಾವ್ದು ಕಡಿಮೆ ಇದೆ, ಆರ್ ಆರ್. ಇದಕ್ಕೂ ಮತ್ತು ಯಾವುದು ಕಂಪೇರ್ ಮಾಡ್ಕೊಳ್ಬೇಕು. ನಂಬರ್ 2 ಆ್ಯಕ್ಚುಯಲ್ ಫ್ರೈಟ್. ಆ್ಯಕ್ಚುಯಲ್ ಫ್ರೈಟ್ ಎಷ್ಟು ಕೊಟ್ಟಿದ್ದಾನೆ ಅದು ನಾವು ಬರ್ಕೊಳ್ಳೋಣ. ಇಲ್ಲೇ ಕೊಟ್ಟಿದ್ದಾನೆ ಆ್ಯಕ್ಚುಯಲ್ ಫ್ರೈಟು $600. ಸೊ ಇಲ್ಲಿ 20% ಆಫ್ ಎಫ್ ಒ ಬಿ ಎಷ್ಟು ಬರುತ್ತೆ ನಮಗೆ, ಎಫ್ ಒ ಬಿ ಎಷ್ಟಿದೆ 1,825. ಸೊ ನಾನು ಇಲ್ಲಿ ಬರ್ಕೊಳ್ತೀನಿ, ಇಲ್ಲಿ 1,825 ಇಂಟು 20%. 1,825 ಇಂಟು 20% ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅದನ್ನು ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಇಂಟು 20%. So we found the answer 1,825 into 20%.
ಸೊ 365 ಬರುತ್ತೆ ನಮಗಿಲ್ಲಿ 365 ಬರುತ್ತೆ. ಸೊ 365 ಮತ್ತು ಈ 600 ಎರಡಕ್ಕೂ ನಾವೇನು ಮಾಡ್ತೀವಿ ಇಲ್ಲಿ ಕಂಪೇರ್ ಮಾಡಬೇಕಿಲ್ಲ. ಯಾವ್ದು ಕಡಿಮೆ ಆದರೆ 365 ಆ್ಯಕ್ಚುಯಲ್ ತೊಗೊಳ್ಬೇಕಾಗಿತ್ತು, ಬಟ್ ಎಷ್ಟು ತೊಗೊಂಡಿದ್ದಾನೆ ನಾನು 600 ತೊಗೊಂಡಿದ್ದಾನೆ, ಹಾಗಾಗಿ ಅದು ತಪ್ಪು. ಅದನ್ನು ನಾವೇನು ಮಾಡ್ತೀವಿ ಕರೆಕ್ಷನ್ ಮಾಡಬೇಕು. ಸೊ ವಿಚ್ ಎವರ್ ಇಸ್ ಲೋಯರ್, ಎರಡರಲ್ಲಿ ಯಾವ್ದು ಕಡಿಮೆ ಅಂದರೆ 365 ಇಸ್ ದಿ ಆ್ಯಕ್ಚುಯಲ್ ಅಮೌಂಟ್ ಆಫ್ ಫ್ರೈಟ್. ಇದು ತೊಗೊಳ್ತೀವಿ. ನೆಕ್ಸ್ಟ್ ನಂಬರ್ 2, ಇನ್ಶೂರೆನ್ಸ್ ಕೊಟ್ಟಿದ್ದಾನೆ. ಇನ್ಶೂರೆನ್ಸ್ ಯು ಟೇಕ್ ಆ್ಯಸ್ ಇಟ್ ಈಸ್. ಇನ್ಶೂರೆನ್ಸ್ ಎಷ್ಟು ಕೊಟ್ಟಿದ್ದಾನೆ, ಡೈರೆಕ್ಟಾಗಿ ಏನು ಚೇಂಜ್ ಇಲ್ಲ, 75. ಅದನ್ನು ಡೈರೆಕ್ಟಾಗಿ ಹಂಗೆ ನಾವಿಲ್ಲಿ ತಗೊಳ್ಳೋಣ. ಸಾರಿ 75 ಐ ಆಮ್ ರೈಟಿಂಗ್ ಹಿಯರ್. ಸೊ ಯು ಫೌಂಡ್ ಔಟ್. ಸೊ ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ, ಸಮ್ಮಪ್ ಮಾಡ್ತೀನಿ. ಫೈನ್, ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿಸ್. ಸೊ 2265 ದಿಸ್ ಇಸ್ ಕಾಲ್ಡ್ ಅಸ್ ಆ್ಯಕ್ಚುಯಲ್ ಆ್ಯಂಡ್ ಒರಿಜಿನಲ್ ಸಿ ಐ ಫೈಲ್. ಇದು ಸಿ ಐ ಫೈಲ್ ಅಂತ ನಾವಿಲ್ಲಿ ಹೇಳಿದ್ದು. ಅದು ಕೊಟ್ಟಿರೋದು 2500, ಅದು ತಪ್ಪು. ಸೊ ಕರೆಕ್ಟ್ ಮಾಡಿದಾಗ ನಮಗೆ ಎಷ್ಟು ಬಂತು, 2265 ಬಂತು. ದಟ್ ಈಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಹೇಳ್ತೀವಿ. ಅಸೆಸಬಲ್ ವ್ಯಾಲ್ಯೂ ಇನ್ ಡಾಲರ್ಸ್ ಅದು. ದೇರ್ಫೋರ್ ನಾವೇನು ಮಾಡ್ತೀವಿ, ಅಸೆಸಬಲ್ ವ್ಯಾಲ್ಯೂ ಇನ್ INR ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಕನ್ವರ್ಟ್ ಮಾಡ್ಕೊಳ್ಬೇಕಂತಂದ್ರೆ ನಾನು ನಿಮಗೆ ಫಾರ್ಮುಲಾ ಮೊದಲೇ ನಾನು ನಿಮಗೆ ಹೇಳಿದ್ದೀನಿ. ವೆರಿ ಸಿಂಪಲ್, ಅಸೆಸಬಲ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಎಕ್ಸ್ಚೇಂಜ್. ರೇಟ್ ಆಫ್ ಎಕ್ಸ್ಚೇಂಜ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್, ಅದು ಮಾತ್ರ ಬೇರೆ ಯಾವುದು ನಾವು ಇಲ್ಲಿ ತೊಗೊಳ್ಬಾರ್ದು. ಸೊ ಹಾಗಾಗಿ ನಮಗೆ ಎಷ್ಟಿದೆ ಇಲ್ಲಿ 2265 ನಮಗೆ ಏನು ಬಂತು, ಅಸೆಸಬಲ್ ವ್ಯಾಲ್ಯೂ ನಮಗೆ ಬಂತು. Therefore on that we are going to calculate this. So 2265 I am writing here, ಅಥವಾ ಇಲ್ಲೇ ಬರ್ಕೊಳ್ತೀನಿ. 2265 ಇಂಟು ಎಕ್ಸ್ಚೇಂಜ್ ರೇಟ್ ಎಷ್ಟು ಹೇಳಿದ್ದಾನೆ, 65. ಓನ್ಲಿ ಒನ್ ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾನೆ, ಅದು ನಾವು ಅಸ್ಯೂಮ್ ಮಾಡ್ಕೊಳ್ಬೇಕು. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಇದನ್ನು ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ನಾನಿಲ್ಲಿ ಇಂಟು ಎಕ್ಸ್ಚೇಂಜ್ ರೇಟ್ ಎಷ್ಟು ಬರುತ್ತೆ ನಮಗೆ. ಸೊ 1,47,225 ಬರುತ್ತೆ. ಸೊ ದಿಸ್ 1,47,225 is called as assessable value in Indian rupees ಅಂತ ನಾವಿಲ್ಲಿ ಹೇಳ್ಬೋದು, ಇನ್ IR ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಮೆಂಟ್ ಫಾರ್ 6 marks. ಇದ್ರ ಜೊತೆಗೆ ನಿಮಗೆ ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಟ್ಟರೆ ದೆನ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್ ಫಾರ್ 14 marks. 14 marksಗೆ ಇದು ಬರುತ್ತೆ ಕಂಪಲ್ಸರಿ. ನಿಮಗೆ ಇದು ಚಾಪ್ಟರ್ನಲ್ಲಿ ಮೋರ್ ದೆನ್ 30 marks ಕವರ್ ಆಗುತ್ತೆ ಇದರಲ್ಲಿ. ಸೊ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಶ್ಯೂರ್ ಯು ದಟ್. ಸೊ ಇಷ್ಟು ಪ್ರಾಬ್ಲಮ್ಸು ನಾನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಏದನ್ನು ಡೌಟ್ ಇದೆ ಸೊ ದಯವಿಟ್ಟು ಯು ಫೀಲ್ ಫ್ರೀ ಟು ಆಸ್ಕ್ ಮೀ. ಸೊ ಈ ಒಂದು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿಬಿಟ್ಟು ಇನ್ನೂ ನೆಕ್ಸ್ಟು ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಸ್ಸಲ್ಲೇ. ಈ ಪ್ರಾಬ್ಲಮ್ಸನ್ನು ನೀವು ನೋಡ್ಕೊಳ್ಬೇಕು, ವೀಡಿಯೋ ನೋಡಬೇಕು. ವೀಡಿಯೋ ನಾವು ಕಷ್ಟಪಟ್ಟು ನಾವು ಹಾಕೋದ್ರಿಂದ ನೀವು ಕಲಿಬೇಕು. ನೀವು ವೀಡಿಯೋಸ್ ನೋಡೋದಿಲ್ಲ, ಇಟ್ಸ್ ಅ ವೆರಿ ಬ್ಯಾಡ್ ಮೂವ್. I want all of you to inculcate the habit of watching the videos and try to learn all these kind of things. Thank you everyone. I am ending this class here. I will come up with many more sessions in the upcoming classes. Thank you everyone.